ಏನ್ ಗಿರ್ಜಕ್ಕ ಆರಾಮಾಗಿ ಬಾಗ್ಲಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಕೆಲಸ ಮುಗೀತು ಅನ್ನು? ಅಯ್ಯೋ ಇಲ್ಲ ಕಣಂತ ಬಾರೆ, ಕೆಲಸ ಎಲ್ಲ ಮುಗಿತವೆ. ಬೆಳಿಗ್ಗೆ ಸಂಜೆ ಗಂಟೆ ಮಾಡಿದ್ರೆ ಕೆಲಸ ಇದ್ದೇ ಇರುತ್ತೆ. ಅಯ್ಯೋ ಸುಮ್ಮನೆ ಹಂಗೆ ಬೇಜಾರಾಯ್ತಾ ಹೊರಗಡೆ ಕುತ್ಕೊಳ್ಳೋಣ ಅಂತ ಬಂದು ಕುತ್ಕೊಂಡೆ. ನೋಡಿದ್ರೆ ಯಾರು ಕಾಣಿಸ್ತಾನೆ ಇರಲಿಲ್ಲ. ನೀನೆಲ್ಲೋಗಿದ್ದೆ? ಕಾಣಿಸ್ತಾನೆ ಇರ್ಲಿಲ್ವಲ್ಲ ಬೆಳಿಗ್ಗೆಯಿಂದನೂ. ಅಯ್ಯೋ ಒಂದು ಮಂಕ್ರಿ ಬಟ್ಟೆ ಇದ್ದು ತಗೊಂಡೋಗಿ ಎಲ್ಲ ಒಕ್ಕಂಬಂದು ಈಗ ಒಣಗಾಕ್ಬಿಟ್ಟು ಬಂದೆ. ಈ ಮಳೆ ಬೇರೆ ಬರೋದು ಹೋಗೋದು ಮಾಡ್ತೈತೆ. ಸ್ವಲ್ಪ ಗಾಳಿಗೆ ಹಾರ್ಕೊಂಡ್ರೆ ಆಮೇಲೆ ತಂದು ಇಲ್ಲೇ ಬಾಗ್ಲಲ್ಲಿ ತಂತಿ ಕಟ್ಕೊಂಡಿದ್ದೀನಲ್ಲ, ಅಲ್ಲ ಹಾಕೊಂಡ್ರೆ ಆಯ್ತು ಅಂದ್ಬಿಟ್ಟಂಗೆ ಬಿಸಿಲಿತ್ತಲ್ಲ ಅಂತ ಹಾಕ್ಬಿಟ್ಟು ಬಂದಿದ್ದೀನಿ. ನೋಡೋಣ ಎಲ್ಲಿ ಹಿಂಗೆ ನೋಡ್ತೀವಿ ಬಿಸಿಲು ಐತಲ್ಲಪ್ಪ ಅಂತ ಬಟ್ಟೆ ಹಾಕ್ತೀವಿ, ವಾಪಸ್ ಬಂದು ಒಂದು 10 ನಿಮಿಷ ಕುತ್ಕೊಳ್ಳೋಷ್ಟ್ರಲ್ಲಿ ಮಳೆ ಬಂದಿರ್ತದೆ, ಮಳೆ ಮೋಡ ಆಗಿರ್ತದೆ. ಏನು ಮಾಡೋಣ, ಅದಕ್ಕೆ ಸುಮ್ಮನೆ ಹಾಕಿದ್ದೀನಿ. ನೋಡೋಣ ನೀರು ಸೋರ್ಕೊಳ್ಳಿ, ಆಮೇಲೆ ತಂದು ಕಡೆಗೆ ಹಾಕೊಳ್ಳೋಣ ಅಂತವ. ಮತ್ತೆ ಏನು ತಿಂಡಿ ಮಾಡಿದ್ರಿ? ತಿಂಡಿನ ಇವತ್ತು ಚಿತ್ರಾನ್ನ ಮಾಡಿದ್ದೆ ಕಣೆ, ಚಿತ್ರಾನ್ನ ಮಾಡಿದ್ದೆ. ಈಗ ತಿಂಡಿ ಆಯಿತು, ತಿಂಡಿ ಎಲ್ಲ ಮುಗೀತು. ಕೂತಿದ್ದೆ ಅದೇ ಫೋನಲ್ಲಿ ಧರ್ಮಸ್ಥಳದ್ದು. ಅದೇ ಅವ್ನು ಯಾರೋ ಭೀಮಾ ಅಂತ ಬಂದನಲ್ಲ, ಅವನದೇ ಸುದ್ದಿ. ಯಾವ ನ್ಯೂಸ್ ಚಾನಲ್ ಹಾಕಿದ್ರು ಅವನದೇ ಸುದ್ದಿ. ಅದಕ್ಕೆ ಅದನ್ನ ನೋಡಿ ತಲೆ ಕೆಟ್ಟಂಗಾಯ್ತು. ಈಚೆ ಕಡೆಗೆ ಬಂದು ಕುತ್ಕೊಂಡೆ. ಓ ಗಿರ್ಜಿ, ನೀನು ಅದನ್ನೇ ನೋಡ್ತಿದ್ದೇನು? ಅಯ್ಯೋ ನಾನು ಅದನ್ನೇ ನೋಡ್ತಾ ಇದ್ದೆ. ನನಗೂ ನೋಡಿ ಸಾಕಾಗೋಯ್ತು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತಾ? ಇವರು ರಾಧಕ್ಕನ ಮಗಳು ಗೀತೆ ಮಗು ಆಯ್ತಂತೆ. ಹೌದಾ? ನನಗೆ ಗೊತ್ತೇ ಇಲ್ಲ ನೋಡು. ಏನು ಪಾಪು? ಹೆಣ್ಮಗ ಆಯ್ತಂತೆ. ಏನಪ್ಪ ಅವರ ಅತ್ತೆ ಮನೆ ಯಾರು ಬಂದಿಲ್ಲ ನೋಡಕ್ಕೆ ಅಂತ ಮಾತಾಡ್ತಾ ಇದ್ರು. ಓ ನಮ್ಮ ಜಲ್ಜವ ಇಲ್ಲೇ ಬರ್ತಾಳೆ. ಅವತ್ತೊಂದಿನ ಹಿಂಗೆ ಹುಷಾರ್ ತಪ್ಪಿ ಬಿದ್ದುಬಿಟ್ಟಿದ್ಲಂತೆ ರೋಡಲ್ಲಿ. ಆಗ ಜಲ್ಜವ ರೇಣಿ ಎಲ್ಲರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಅವಾಗಲೇ ಏನು ಬಂದಿರ್ಲಿಲ್ವಂತೆ ತಗೋ. ಅವ್ರ ಗಂಡ ಮನೆ ಸರಿಗಿಲ್ವಂತೆ. ಏನೋ ದೊಡ್ಡ ಮನೆತನ ಆಸ್ತಿ ಐತೆ ಅದು ಇದು ಅಂತ ಮದುವೆ ಮಾಡಿದ್ರು. ಪಾಪ ಹುಡುಗಿನ ನೆಟ್ಟು ನೋಡ್ಕೊಳ್ಳೋದೇ ಇಲ್ವಂತೆ ಅವರು. ಹೌದಾ? ಹಿಂಗಾಯ್ತು ಅವ್ರ ಮನೆ ಸಮಾಚಾರ. ಮತ್ತೆ ಹುಡುಗಿ ಜೀವನ ಹಿಂಗೆ ಮುಂದೆ ಒಂದು ಹೆಣ್ಮಗ ಬೇರೆ ಆಯಿತು ಅಂತೀಯಾ? ಹೆಂಗೋ ಇಷ್ಟು ವರ್ಷ ಮಕ್ಕಳಾಗಿರಲಿಲ್ಲ, ಹಂಗೆ ಆತಕ್ಕೆ ಇದ್ಬಿಟ್ಟಿದ್ರೆ ಆತಾಗಿ ಇನ್ನು ಯಾರಿಗಾರು ಮದುವೆ ಮಾಡ್ಕೊಂಡಾಗಿ ಜೀವನ ಮಾಡ್ಕೋಬೋದಾಗಿತ್ತ ಹುಡುಗಿ. ಈಗ ಒಂದು ಹೆಣ್ಮಗ ಬೇರೆ ಆಯಿತು ಅಂತೀಯಾ? ಮತ್ತೆ ಮುಂದೆ ಜೀವನ ಹೆಂಗೆ ಅವಳದು? ಸುಮ್ಮನೆ ಮಾತಾಡ್ಬಿಡ. ಆ ಜಲ್ಜಾವ್ ಈ ಕಡೆಗೆ ಬರ್ತಾಳೆ. ಆ ಜಲ್ಜಾವ್ ಒಂಚೂರು ರಾಧಕ್ಕಂಗೆ ಕ್ಲೋಸು. ಏನಾದರೂ ಹೇಳ್ಬಿಡ್ತಾಳೆ ಆಮೇಲೆ. ಓಹೋ ಮಹಿಳಾ ಮಣಿಗಳು ಎಲ್ಲರೂ ಏನು ಜೊತೆ ಕುತ್ಕೊಬಿಟ್ಟು ಏನೋ ಮಾತಾಡ್ತಾ ಇದ್ದೀರಾ? ಮಾಡಕ್ಕೆ ಕೆಲಸ ಕಾರ್ಯ ಏನು ಇಲ್ವೇನೋ? ಅಯ್ಯೋ ನೀನು ಒಬ್ಬಳೇ ನೋಡು ಕೆಲಸ ಕಾರ್ಯ ಕಂಡಿರೋಳು. ನಾವೆಲ್ಲ ಏನೋ ಕೆಲಸ ಕಾರ್ಯ ಮಾಡ್ತೀವ? ನಮ್ಮ ಮನೆ ಕೆಲಸನ ನೀನೇ ಮಾಡ್ಕೊಡ್ತೀಯಂತೆ. ಅಯ್ಯೋ ನೋಡು, ನೀನು ನಮ್ಮ ಮನೆ ಕೆಲಸ ಇನ್ನೂ ಮುಗಿಸೇ ಇಲ್ವಲ್ಲ. ಹೋಗಿ ಬೇಗ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರೋದು. ನಮ್ಗೆ ಹೇಳಕ್ ಬಂದವಳು ಕೆಲಸ ಕಾರ್ಯ ಏನು ಇಲ್ವಾ ನಿಮ್ಗೆ ಅಂತವ. ಅದ್ಯಾಕೆ ಹೆಂಗೆ ಮಾತಾಡ್ಸಿದ್ರೆ ಸಾಕು ಮೈ ಮೇಲೆ ಅಡ್ರಕೊಂಡು ಬರ್ತೀಯ? ಮತ್ತೆ ನೀನು ಕೇಳೋ ರೀತಿ ಹಂಗೈತವ. ಏನು ಕೆಲಸ ಕಾರ್ಯ ಇಲ್ವಾ ಅಂತಂದ್ರೆ ಕೆಲಸ ಕಾರ್ಯ ನಮ್ಮನೆ ಕೆಲಸ ನಾವು ಮಾಡ್ಕೋತೀವಿ. ಏನು ನೀನು ಕರೆಯಕ್ಕೆ ಬಂದಿದ್ವಾ? ಕೆಲಸ ಆಗಿಲ್ಲ ಬಾ ಕೆಲಸ ಮಾಡ್ಕೊಡು ಅಂತವ. ಅಯ್ಯೋ ಸುಮ್ಮನಿರೇ ಸರೋಜ, ಅದು ಯಾಕೆ ವಟ ಅಂತೀಯ? ಆಮೇಲೆ ಜಲ್ಜವ ಮೊನ್ನೆ ಏನೋ ಮಗು ಆಯ್ತಂತ ಗೀತಂಗೆ. ಒಂದು ಹೆಣ್ಮಗ ಆಯ್ತು. ಹೆಂಗೋ ಹಿಂಗಾಡತ್ತಾಗ ಇಷ್ಟು ವರ್ಷದಿಂದ ಮಕ್ಕಳಿಲ್ಲ ಅನ್ಕೊಂಡು ಈಗ ಒಂದು ಹೆಣ್ಮಗ ಆಯ್ತು ನೋಡು. ಓಹೋ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಏನೋ ಮಾತಾಡ್ತವ್ರೆ ಅಂತಂದ್ರೆ ಏನೋ ದೊಡ್ಡ ವಿಷಯನೇ ಮಾತಾಡ್ತವ್ರೆ ಅನ್ನಿಸ್ತದೆ. ನಾನು ಇಲ್ಲದೆ ಇದ್ರೆ ಆಯ್ತದ? ನಾನು ಇರಲೇಬೇಕು. ಒಂದೆಂಡೋಗ್ಲಿ ಈ ರೇಣವ ಇಲ್ಲದೆ ಇದ್ರೆ ಮಾತೇ ಕಂಪ್ಲೀಟ್ ಆಗೋದಿಲ್ಲ. ನನ್ನ ವಿಷಯ ಯಾವುದಾದ್ರೂ ಸರಿ ಕಿವಿ ಮೇಲೆ ಬೀಳ್ತಾ ಇರಬೇಕು, ಇಲ್ಲಾಂದ್ರೆ ನನಗೇನು ಸಮಾಧಾನ ಆಯ್ತದೆ. ಏನ್ರವ ಎಲ್ಲರೂ ನನ್ನ ಬಿಟ್ಬಿಟ್ಟು ಮಾತು ಗಿಳಿದ್ಬಿಟ್ಟಿದ್ದೀರಾ? ಯಾಕೆ ನಾನು ಒಬ್ಳು ಇದ್ದೀನಿ, ನಾನು ಮರ್ತು ಬಿಟ್ಟಿದ್ದೀರಾ? ಈಗ ಇನ್ನೇನು ಬಂದೇ ಆಯ್ತಲ್ಲ, ಬಾ ಕುತ್ಕೋ ಬಾ. ಇವಳೊಬ್ಳು ಮಾರಾಣಿ ಏನೋ ಮೇಲೆ ಕೂತಾಳೆ, ಇಲ್ಲೇ ಕಳಿಕೆ. ನಾವೆಲ್ಲ ಕೆಳಗೆ ಕೂತಿರೋ ಮನುಷ್ಯಲ್ವಾ? ಅಲ್ಲ ಕಂಡ್ರೆ ನೀವು ಮೇಲೆ ಕುತ್ಕೊಳ್ಬಿಟ್ಟು ಕೆಳಗೆ ಕುತ್ಕೊಬಿಟ್ಟು ಈಗ ನನಗೆ ಬೈತೀರಾ? ಹೋಗ್ರಮ್ಮ ನೀವು ಸರಿ ಇಲ್ಲ. ಓಹೋ ಮಹಿಳಾ ಮಣಿಗಳೆಲ್ಲ ಸಭೆ ಕೂತ್ಬಿಟ್ಟಿದ್ದಾರೆ ಅಂದ್ರೆ ಏನೋ ಭೀಕರವಾಗಿ ಏನೋ ಸಂಭವಿಸಿರ್ಬೇಕು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಲ್ಲರೂ ಏನೋ ಡಿಸ್ಕಷನ್ ಮಾಡ್ತಿದ್ದೀರಲ್ವಾ? ಎಲ್ಲಿ ಪ್ರವಾಹ ಆಯಿತು, ಎಲ್ಲಿ ಮನೆಗಳು ಉರುಳೋದು, ಏನೇನಾಯ್ತು, ಏನು ಸಮಸ್ಯೆ, ಯಾವೊಂದು ಸಮಸ್ಯೆ ಬಗೆಹರಿಸಕ್ಕೋಸ್ಕರ ನೀವೆಲ್ಲರೂ ಈ ತರ ದೃಢ ನಿರ್ಧಾರ ತಗೊಂಡು ಕೂತ್ಬಿಟ್ಟಿದ್ದೀರಾ ಸಭೆಗೆ? ಅಯ್ಯೋ ಅಂತದ್ದು ಏನಿಲ್ಲ ಕನಕ. ಅದೇ ಧರ್ಮಸ್ಥಳದಲ್ಲಿ ಅವ್ನು ಯಾರೋ ಭೀಮಾ ಅಂತ ಬಂದವನಲ್ಲ, ಅವನ ಬಗ್ಗೆನೇ ಮಾತಾಡ್ತಾ ಇದ್ದು. ಹಂಗೆ ಎಲ್ಲರೂ ಬಂದ್ರಲ್ಲ, ನನಗೂ ಬೇಜಾರಾಯ್ತಿತ್ತು. ಎಲ್ಲರೂ ಹಂಗೆ ಕುತ್ಕೊಂಡು ಮಾತಾಡೋಕ್ಕಷ್ಟೇ. ಹ್ಞೂ ಅದು ನನಗೂ ಗೊತ್ತು. ಭಾರಿ ಒಳ್ಳೆ ವ್ಯಕ್ತಿ ಅನ್ನಿಸ್ತದೆ ಕಣೆ. ಆದ್ರೂ ಮಾತ್ರ ಇಂಥ ವ್ಯಕ್ತಿ ಹುಡ್ಕಿದ್ರು ಸಿಗೋದಿಲ್ಲ ನೋಡು. ಹೆಂಗೆ ಇಷ್ಟು ವರ್ಷ ಆದ್ಮೇಲೂ ನನಗೆ ಪಾಪ ಪ್ರಜ್ಞೆ ಕಾಡ್ತೈತೆ ಅಂತ ಹೇಳಿ ಹುಡುಕೊಂಬಂದವನೆ. ಆದರೆ ಫಸ್ಟ್ ಅವ್ನು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾರು ಕಂಪ್ಲೇಂಟೇ ತಗೊಳ್ಳಿಲ್ವಂತೆ. ಇವ್ನು ಯಾರೋ ಹುಚ್ಚ ಏನೇನೋ ಬಾಯಿಗೆ ಬಂದಂಗೆ ಒದರ್ತಾವನೆ ಅಂದ್ಬಿಟ್ಟು. ಆಮೇಲೆ ಒಂದಿನ ಏನು ಮಾಡೋದಂತೆ ಗೊತ್ತಾ? ಈ ಹಿಂದೆ ಯಾವುದೋ ಒಂದು ಹೆಣ ಓದಿದಂತಲ್ಲ. ಅಯ್ಯೋ ದೇವ್ರೆ, ಅವ್ನಿಗೆ ಎಂಥ ಗುಂಡಿಗೆ ಇರಬೇಕು ಅಂತ. ಅದರ ಬುರುಡನೆ ಅಗದ್ಬಿಟ್ಟು ತಗೊಂಡು, ಅದು ಅಸ್ಥಿ ಪಂಜರ ಇರ್ತದಲ್ಲ, ಆ ಬುರುಡನೆ ತಗೊಂಡೋಗಿ ಇಟ್ಬಿಟ್ನಂತೆ ಲಾಯರ್ ಮುಂದಕ್ಕೆ. ಅಯ್ಯೋ ಎಲ್ಲರೂ ಬೆಚ್ಚಿ ಬಿದ್ದೋದ್ರಂತೆ. ಏನಪ್ಪ ಇವನು ಇಂಥ ಮನುಷ್ಯ, ಎಲ್ಲಿಂದ ತಂದ ಇದೆಲ್ಲನೂ ಅಂತ. ಆಮೇಲೆ ನಂಬಿಕೆ ಬಂದು ಈಗ ಎಲ್ಲಾನು ಕೋರ್ಟ್ ಮುಂದೆ ಅವನ ಕೈಲಿ ಹೇಳಿಕೆ ಹೇಳಿಸಿ ಈಗ ಒಂದು ಮಟ್ಟಕ್ಕೆ ಬಂದೈತೆ. ಈಗ SIT ರಚನೆ ಮಾಡೋಕ್ಕೂ ಹಂಗೆ ಹಿಂಗೆ ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಿದ್ರು ಎಲ್ಲವ. ಈಗ ಅದು ಇದು ಹೇಳಿ ಎಲ್ಲ ಮುಚ್ಚಾಕಕ್ಕೆ ನೋಡಿ ಎಲ್ಲ ಆಗೋಗಿ ಕೊನೆಗೆ ಈಗ ಒಂದು ಮಟ್ಟಕ್ಕೆ ಬಂದು ನಿಂತೈತೆ. SIT ಅಂತ ರಚನೆ ಆಗೈತೆ. ಈಗ ದಿನ ಅದು ಗುಂಡಿ ಎಲ್ಲ ತೋಡ್ತಾವ್ರಲ್ಲ, ಒಂದು 13 ಜಾಗ ಹೇಳೋನಂತೆ. ಅಯ್ಯೋ ಯಾವ TV ಹಾಕಿದ್ರು ಅದೇ ಸುದ್ದಿ, ಯಾವ ಮೊಬೈಲ್ ನೋಡು ಅದೇ ಸುದ್ದಿ, ಎಲ್ಲರೂ ಅದನ್ನೇ ನೋಡ್ತಾವ್ರೆ. ಅಯ್ಯೋ ಮೊದಲು ಸಿಕ್ಕಿರ್ಲಿಲ್ವಂತೆ ಬಾ. ಅಲ್ಲೂ ಮೊದಲನೇ ಗುಂಡಿ ತೋಡ್ದಾಗ ಎಂಥದ ಯಾರೋ ಅದೇನೋ ಹೆಸರು ಹೇಳಿದ್ರಪ್ಪ, ಲಕ್ಷ್ಮಿ ಅನ್ನೋ ಹುಡುಗಿದೇನೋ ಎಂಥದ ಪಾನ್ ಕಾರ್ಡ ಎಂಥದ ಸಿಕ್ಕೈತಂತೆ. ಆಮೇಲೆ ಒಂದು ಕೆಂಪು ಬ್ಲೌಸು
ಅದು ಬ್ಲೌಸ್ ಎಲ್ಲ ಹರಿದೋಗೈತಂತೆ, ಅದು ಸಿಕ್ಕೈತಂತೆ. ಅದು ಎಂಥದ 2 ID ಕಾರ್ಡ್ ಸಿಕ್ಕವೆ, ಬ್ಲೌಸ್ ಸಿಕ್ಕೈತೆ ಅಂತ ಹೇಳ್ತಾವ್ರೆ. ಆದರೆ ಏನು ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಕಣೆ. ಆಮೇಲೆ ಇವತ್ತು ಮಧ್ಯಾಹ್ನ ಏನಾಗೈತೆ ಗೊತ್ತಾ, 6ನೇ ಗುಂಡಿ ಏನೋ ತೋಡಕ್ಕೆ ಹೋದ್ರಂತೆ. ಅದು ತೋಟದಾಗ ಒಂದು ಅಸ್ಥಿ ಪಂಜರ ಸಿಕ್ಕೇ ಬಿಟ್ಟೈತಂತೆ. ಜಲ್ಜವ, ನೀನು ಹೇಳ್ತಿರೋದು ನಿಜನಾ? ಸಿಕ್ಕೈತಂತ ಇವತ್ತು? ಅಯ್ಯೋ ದೇವ್ರೆ, ನನಗಂತೂ ಬೆಳಿಗ್ಗೆಯಿಂದ ನೋಡಿ 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 ಸಾಕಾಗೋಯ್ತು. ಮೊನ್ನೆ ದಿನ ಸ್ಟಾರ್ಟ್ ಮಾಡಿದ್ರಾ? ಅವತ್ತೇನೋ ನಾಗರ ಪಂಚಮಿ, ಅವತ್ತು ಭೂಮಿ ಆಗಿಬಾರ್ದು, ಆಗದಿರೋದೇ ತಪ್ಪಾಗೈತೆ, ಅದಕ್ಕೆ ಹಾಗೆ ಹಿಂಗೆ ಅಂತ ಏನೇನೋ ಹೇಳಿದ್ಕೆ ನನಗೂ ಗಾಬರಿ ಆಗಿತ್ತು. ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು, ಏನು ಸಿಕ್ಕಲೇ ಇಲ್ವಲ್ಲ. ಆಮೇಲೆ ಬುಡಿ, ನಾಳೆ ನೋಡೋಣ, ನಾಳೆ ಸಿಕ್ಕೇ ಅಂದರು. ನಾಳೆನೂ ಒಂದು 4-5 ಅಗ್ದವ್ರೆ, ಏನೂ ಸಿಕ್ಕಿಲ್ವಲ್ಲಪ್ಪ ದೇವ್ರೆ. ಈ ಭೀಮನೇ ಸುಳ್ಳ? ಇವರೇನಾದರೂ ಗಿಮ್ಮಿಕ್ ಮಾಡ್ತಾವ್ರ? ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಭೀಮ ಅಂತ ತೋರಿಸ್ತಾವ್ರ ಅಂತ ಗಾಬರಿ. ಅಯ್ಯ, ನೀನು ಒಬ್ಬಗೆ ಅಲ್ಲ, ನನಗೂ ಹಂಗೆ ಆಯ್ತು ಕಣಂತಗೋ. ನನಗೂ ಫೋನಲ್ಲಿ ನೋಡ್ತಾ ಇದ್ದೀನಿ ನಾನುವೇ. ಫಸ್ಟಿಗೆ ಭೀಮ ಬಂದಿದ್ದ ಕೋರ್ಟ್ಗೆ, ಅವ್ನು ಕುಳ್ಳಕ್ಕಿದ್ದ, ಅವ್ನು ದಪ್ಪಕ್ಕಿದ್ದ. ಈಗ ಕೊನೆದಾಗ ಬಂದಿರೋನು ಉದ್ದಕ್ಕವನೇ, ಸಣ್ಣಕ್ಕವನೇ. ಇವನು ಯಾರೋ ಬೇರೆ ಬದಲಾಯಿಸ್ಬಿಟ್ಟವ್ರೆ, SIT ಅವರೇ ದುಡ್ಡು ತಿನ್ಬಿಟ್ಟು ಬದಲಾಯಿಸ್ಬಿಟ್ಟವ್ರೆ ಅಂತ ಹಬ್ಬಿಸ್ಬಿಟ್ರು ಈ ಯಾರ್ಯಾರು ಅವರಲ್ಲ ಅವರು. ನಾನು ನೋಡಿ ಅಯ್ಯೋ ಹಿಂಗಾಗೋಯ್ತಾ, ಈ ಕೇಸು ಮುಚ್ಚಾಯ್ತು ಬಿಡು, ಇನ್ನೇನು ನ್ಯಾಯ ಸಿಗುತ್ತೆ? ಯಾವ ನ್ಯಾಯನೂ ಇಲ್ಲ, ಎಂಥದೂ ಇಲ್ಲ ಅನ್ಕೊಬಿಟ್ಟಿದ್ದೆ. ಇವತ್ತು ಅಸ್ಥಿ ಪಂಜರ ಸಿಕ್ತು ಅಂದಾಗಲೇ ನನಗೆ ಧೈರ್ಯ ಬಂದಿದ್ದು. ಓ, ನಿಮ್ಗೆ ಇಷ್ಟೇ ಗೊತ್ತಿರೋದಂಗಾದ್ರೆ ಇನ್ನೂ ಒಂದು ವಿಷಯ ಐತೆ. ಏನೋ ಇವರು SIT ಅವರು ಏನು ಹೊರಗಡೆ ಹೇಳ್ತಿಲ್ವಂತೆ. ಅಲ್ಲಿ ಯಾರನ್ನೂ ಈ ಫೋನು ಗೀನು ಇಟ್ಕೊಂಡು ವಿಡಿಯೋ ಮಾಡೋರನ್ನ, ಈ ನ್ಯೂಸ್ ಚಾನಲ್ಗಳನ್ನ ಒಳಗೆ ಬಿಡ್ತಾ ಇಲ್ವಂತೆ. ನೆನ್ನೆ ದಿನನೂ 4 ಅಸ್ಥಿ ಪಂಜರ ಸಿಕ್ಕವೆ ಅಂತ ಹೇಳಿ ಸುದ್ದಿ. ಅದು ಅಂತೆ ಕಂತೆ ಗೊತ್ತಿಲ್ಲ ಇನ್ನೂ. ಅದು ಸಿಕ್ಕೈತೆ ಅಂತ ಸುದ್ದಿ ಆಗಿರೋದಕ್ಕೆ ಅದು ಯಾರೋ ಮುಖ್ಯಸ್ಥ ಅವನಂತಲ್ಲ, SIT ಮುಖ್ಯಸ್ಥ, ಅವನು ಬಂದವನೇ ಆ ಜಾಗಕ್ಕೆ. ಸಿಕ್ಕೇ ಇದ್ದಿದ್ರೆ ಬರ್ತಿದ್ನ. ಇನ್ನೂ 9 ಜನನೇನೋ ಎಕ್ಸ್ಟ್ರಾ ತಗೊಂಡವ್ರಂತೆ. ಅವರೆಲ್ಲ ಬಂದಿರೋದು ನೋಡಿನೇ ಏನೋ ಐತೆ ಇಲ್ಲಿ ಸಮಸ್ಯೆ ಅಂತ ಹೇಳ್ಬಿಟ್ಟು ಎಲ್ಲವ ಅದ್ರ ಬಗ್ಗೆನೇ ಮಾತಾಡ್ತವ್ರೆ. ನೆನ್ನೆನೂ ಸಿಕ್ಕೈತೆ, ಇವತ್ತು ಸಿಕ್ಕೈತೆ, ಇನ್ನು ಮುಂದೆನೂ ಸಿಗುತ್ತೆ. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಅಯ್ಯೋ ತಡ್ರವ, ನಿಂತು ನನಗಂತೂ ಕಾಲೆಲ್ಲ ನೋವೇ ಬಂದ್ಬಿಟ್ಟು. ನೀವಾದ್ರೆ ಅಚ್ಚುಕಟ್ಟ ಕೂತಿದ್ರೆ ಆತಾಗ ನಾನು ಆತ ಕೂತ್ಕೊಂಡೇ ಬಿಡ್ತೀನಿ. ಅಯ್ಯೋ, ನೀವೆಲ್ಲ ಕೂತ್ಕೊಂಡ್ಮೇಲೆ ನಂದೇನು ಸ್ಪೆಷಲ್, ನಾನು ಕೂತ್ಕೋತೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೆಲ್ಲನೂ ಮಾಡಿಸಿರೋನಲ್ಲ, ಅವನು ಯಾರೋ ದೊಡ್ಡ ವ್ಯಕ್ತಿ ಅಂತೆ. ಅದೆಲ್ಲ ಮಾಡಿಸಿರೋ ದೊಡ್ಡ ವ್ಯಕ್ತಿ, ಅವನಿಂದ ಎಲ್ಲ ಸಾಕ್ಷಿಗಳೆಲ್ಲ ನಾಶ ಆಗ್ಬಿಟ್ಟವೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾವ್ರೆ. ಈಗ ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಬಂದವನಲ್ಲ ಭೀಮ, ಅಯ್ಯೋ ಅವನೇ ಸರಿ ಇಲ್ಲ, ಹಂಗೆ ಹಿಂಗೆ ಅಂತಾರಲ್ಲ, ನಿಜನ ಅದು? ಅಯ್ಯ, ಅವನಂತ ಕೆಲಸ ಮಾಡಿರೋನಾಗಿದ್ರೆ ಅವನ ಯಾಕೆ ಬರ್ತಿದ್ದ ಕೋರ್ಟ್ ಮುಂದಕ್ಕೆ, ಹಿಂಗೆ ಕೊಲೆ ಆಗೈತೆ, ಹಿಂಗೆ ನಾನು ಹೂತಾಕಿದ್ದೀನಿ ಅಂತ ಹೇಳಕ್ಕೆ ಸುಮ್ಮನಿರನು? ಅದು ನಿಜನೇನು. ಆದ್ರೆ ಈಗ ಜನ ಹಂಗೆ ಮಾತಾಡ್ತಾರಲ್ಲ, ಅಯ್ಯೋ ಅವನೇ ಸರಿ ಇರಲಿಲ್ಲ, ಅವನು ಹಂಗೆ ಹಿಂಗೆ, ಅವನು ನಟೋರಿಯಸ್ಸು, ಚಿನ್ನ ಒಡವೆ ಎಲ್ಲನೂ ಕಿತ್ಕೋತಾ ಇದ್ದ, ದುಡ್ಡು ಕಾಸು ಎಲ್ಲ ಕಿತ್ಕೋತಾ ಇದ್ದ, ಹೆಣಗಳ ಹತ್ರ ಏನು ಬಿಡ್ತಿರ್ಲಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರಪ್ಪ. ಅಲ್ಲ ಕಣೆ ಜೈ, ಇಷ್ಟು ದಿನ ಇಲ್ದಿರೋದು ಇವತ್ತು ಮಾತಾಡ್ತಾವ್ರೆ ಅಂದರೆ ಏನರ್ಥ? ಇಷ್ಟು ದಿನ ಏನೋ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನಿದ್ರು. ಏನು ಸಿಕ್ಕಿಲ್ಲ ಬಿಡು, ಏನು ಸಿಗೋದಿಲ್ಲ ಅಂತವ. ಈಗ ಅಸ್ಥಿ ಪಂಜರ ಸಿಕ್ಕೈತೆ ಅಂತ ಅಂದ್ರಲ್ಲ, ಅದಕ್ಕೆ ಅವ್ರು ಬುಡಕ್ ಬಂತಲ್ಲ, ಅದಕ್ಕೆ ಇವನೇ ಕೆಟ್ಟವನ್ ಮಾಡ್ಬಿಟ್ಟು ಇವನನ್ನೇ ಏನಾದರೂ ಜೈಲಿಗೆ ಹಾಕಿಸ್ಬಿಡೋಣ ಅಂತ ಮಾತಾಡ್ತಾವ್ರೆ. ಹಂಗೇನಾರು ಇದ್ದಿದ್ರೆ ಅವತ್ತೇ ಹೇಳ್ಬೇಕಿತ್ತು ತಾನೆ. ಅವ್ನು ಮೊದಲನೇ ಸರಿ ಕೋರ್ಟಲ್ಲಿ ಬಂದು ಹೇಳಿಕೆ ಕೊಡ್ತಿದ್ದಲ್ಲ, ಆ ಟೈಮಲ್ಲಿ ಹೇಳ್ಬೋದಿತ್ತು. ಓ ಭೀಮಾ ಅಂತ ಇದ್ದ, ಅವ್ನು ಹಿಂಗೆ ಮಾಡಿದ್ದ, ಹಿಂಗೆಲ್ಲ ಮಾಡಿದ್ದಕ್ಕೆ ನಾವೇ ಬಹಿಷ್ಕಾರ ಹಾಕಿದ್ದೋ, ಕೆಲಸದಿಂದ ತೆಗ್ದಾಕಿದ್ದೋ ಅಂತವ. ಇವಾಗ ಹೇಳ್ತಾವ್ರೆ ಅಂತಂದ್ರೆ ನೀನೇ ಅರ್ಥ ಮಾಡ್ಕೋ, ಏನೇನು ಗಿಮ್ಮಿಕ್ಗಳು ಮಾಡ್ತಾವ್ರೆ ಅವರು ಅಂತವ. ಯಾರು ಏನೇ ಗಿಮ್ಮಿಕ್ ಮಾಡಿದ್ರು ಸತ್ಯಕ್ಕೆ ಜಯ ಯಾವತ್ತಿದ್ರು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಅಯ್ಯೋ, ಅದು ಏನಾರು ಆಗಲಿ ಕಣವ. ಪಾಪ ಅವನು ಯಾರೋ ಬಂದು ಈಗ ಎಲ್ಲ ಮುಚ್ಚೋಯ್ತು, ಏನು ಸಾಕ್ಷಿನೇ ಇಲ್ಲ ಅನ್ನೋ ಟೈಮಲ್ಲಿ ಬಂದು ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಪಾಪ. ಹೆಂಗೋ ಅವನು ಬಂದಿರೋದಕ್ಕಾದ್ರೂ ಬೆಲೆ ಸಿಕ್ಕಿ ಅವರು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆದರೆ ಅಷ್ಟೇ ಸಾಕು. ಅಯ್ಯೋ, ಇದನ್ನು ಮುಚ್ಚಾಕಕ್ಕೆ ಭಾರಿ ಪ್ರಯತ್ನ ಪಟ್ಟವ್ರೆ. ಏನೋ ಅಪ್ಪ, ದೊಡ್ಡ ಕುಳ ಅಂತೆ, 1000 ಕೋಟಿ ಎಲ್ಲ ಹಂಚ್ಬಿಟ್ಟವ್ರೆ ಕೇಸ್ ಮುಚ್ಚಕಕ್ಕೆ ಅಂತ ಎಲ್ಲ ಮಾತಾಡ್ತವ್ರೆ. ಅದೆಷ್ಟು ಸತ್ಯನೋ ಅದೆಷ್ಟು ಸುಳ್ಳೋ ಗೊತ್ತಿಲ್ಲ. ಏನಾರು ಆಗಲಿ, ಒಟ್ಟಿನಲ್ಲಿ ಅವ್ನು ತಪ್ಪು ಮಾಡೋನೆ ಅಂದರೆ ಅವನಿಗೆ ಶಿಕ್ಷೆ ಆಗಬೇಕು. ಅಷ್ಟು ಜನ ಹೆಣ್ಮಕ್ಳನ್ನ ಅನ್ಯಾಯವಾಗಿ ಸಾಯಿಸೋರಲ್ಲ, ಅಂಥವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಅಯ್ಯೋ, ನಾವು ಕೇಳ್ಕೊಳ್ಳೋದು ಅದೇ ಕಣವ, ಈ ಧರ್ಮಸ್ಥಳಕ್ಕೆ ಹೋಗೋದೇ ಬೇಡವೇನೋ ಅನಿಸ್ಬಿಡ್ತದೆ ಒಂದೊಂದ್ಸರಿ. ಅಲ್ಲ, ಮುಂಚೆ ಅಲ್ಲವ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ವಲ್ಲ, ಆಗ ಎಷ್ಟು ಭಕ್ತಿ, ಎಷ್ಟು ಭಯ ಭಕ್ತಿ ಇತ್ತು ನಮಗೆ. ಈಗ ಬರ್ತಾ ಇದೆಲ್ಲ ವಿಚಾರ ಗೊತ್ತಾದ್ಮೇಲೆ ದೇವ್ರು ಇದೇನೇ ನನ್ನ ನಂಬಿಕೆನೇ ಹೊಟ್ಟೋಗ್ಬಿಡ್ತಾಯ್ತಪ್ಪ. ಏನು ದೇವ್ರು ಇದ್ದೂ ಇಷ್ಟೆಲ್ಲ ಅನ್ಯಾಯ ಆಗ್ಬಿಟ್ನಾ? ದೇವ್ರಿಗೇನು ಕಣ್ಣಿರ್ಲಿಲ್ವಾ? ಅಯ್ಯೋ, ಅದನ್ನು ಹೇಳ್ತೀನಿ ಕೇಳಿ ಜಲ್ಜವ. ಈಗ ದೇವ್ರಿಗೂ ಏನೋ ಕಟ್ಟಾಕೋ ವಿದ್ಯೆ ಐತಂತೆ. ದೇವ್ರುಗಳಿಗೆ ಏನು ಮಾಡೋಕ್ಕಾಗ್ದಂಗೆ ಕಟ್ಟಾಕ್ಬೋದಂತೆ. ಆ ಥರ ಏನೋ ಮಾಡಿಸಿರ್ಬೇಕು ಅಂತ ಸುದ್ದಿ. ನೀನು ಹೇಳ್ತಿರೋದು ನಿಜ ಏನಕ್ಕ? ಈ ಥರನೂ ಮಾಡ್ಬೋದಾ? ಅಯ್ಯೋ, ಏನು ಮಾಡೋಕ್ಕಾಗೋದಿಲ್ಲ, ಈ ಥರನೂ ಮಾಡ್ಬೋದಂತೆ. ಅಯ್ಯೋ, ಏನೇನಾಗೈತೋ ಯಾರಿಗೆ ಗೊತ್ತೋ? ನಮ್ಗೇನಾರು ಗೊತ್ತಾ? ಮಾಡಿದವ್ರು ಪಾಪ ಆಡ್ದವ್ರು ಬಾಯ್ಲಿ ಅಂತ ನಮ್ಗೆ ಯಾಕೆ? ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲಿ ಅಷ್ಟೇ ಸಾಕು. ಸುಧಾ, ಗೀತಂಗೆ ಮಗ ಐತಂತೆ. ನಾನು ಇವಾಗ ಹೋಗಿದ್ದೆ, ಮಗಿನ ಕರ್ಕೊಂಬಂದವ್ರೆ. ಈಗ ಕರ್ಕೊಂಬಂದ್ರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿಂದನೇ ಬರ್ತಾಯಿದ್ದೀನಿ ಈಗ. ಮಗ ಯಾರಂಗೈತೆ? ಚೆನ್ನಾಗೈತಾ? ಸೇಮ್ ಅವ್ರ ಅಮ್ಮನ ಥರನೇ ಐತೆ ಮಗ ಮಾತ್ರ. ಚೆನ್ನಾಗೈತೆ, ಆರೋಗ್ಯವಾಗಿ ಐತೆ, ಏನು ತೊಂದರೆ ಇಲ್ಲ. ಏನೋ ಅವ್ರ ಮನೇಲಿ ಯಾರು ಬಂದಿಲ್ಲ ಅಂತ ಅಂತಿದ್ರು. ಅಯ್ಯೋ, ಅವು ಬಂದಿಲ್ಲ ಅಂತ ಅಂದ್ಬಿಟ್ಟು ಇವಳೇನು ಹೆರೋದು ನಿಲ್ಲಿಸ್ಬಿಟ್ಟವಳ? ಎತ್ತಿಲ್ವಾ? ಅಯ್ಯೋ, ಯಾರಿದ್ರು ಅಷ್ಟೇ, ಇಲ್ಲದೇ ಇದ್ರು ಅಷ್ಟೇ, ಜೀವನ ನಡೀತಾ ಇರ್ತದೆ ತಗೊಳಕ್ಕ.
ಅದು ನಿಜನೇ ಬಿಡು, ಯಾರು ಬಂದ್ರೇನು ಯಾರಿದ್ರೇನು ಯಾರು ಹೋದ್ರೇನು ಇರೋರು ಜೀವನ ಮಾಡಲೇಬೇಕು. ಎಷ್ಟೋ ಜನ ಸತ್ತೇ ಹೋಗಿರ್ತಾರೆ, ಜೀವನ ಮಾಡ್ಕೊಂಡು ಹೋಯ್ತಲ್ವಾ ಮರ್ತ್ಬಿಟ್ಟು ಹಂಗೇನೇನೆ ಹೆಂಗೋ ಜೀವನ ನಡೀತದೆ ಬಿಡು. ನಾನು ಬರಬೇಕಾಗಿತ್ತು, ಬಂದು ನಾಳೆಗೆ ಮಗಿನ ನೋಡ್ಕೊಂಡು ಬರ್ತೀನಿ. ನೀನು ಹೋಗ್ಬೇಕಾ ನಾನು ಕರೆಯಕ್ಕೆ ನಾನು ಬರ್ತೀನಿ. ನಾನೇನು ಈಗಲೇ ಹೋಗ್ಬಿಡ್ತೀನಿ ಕಣಪ್ಪ, ಈಗಲೇ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಹೆಂಗಿದ್ರೆ ಸ್ನಾನ ಮಾಡಿದ್ದೀನಿ, ಈಗಲೇ ಹೋಗಿ ಮಗಿನ ನೋಡಿ ಮಾತಾಡಿಸ್ಬಿಟ್ಟು ಕೈಗೊಂದು 100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಪಾಪ ರಾಧಕ್ಕ ಯಾವ ಕಾರ್ಯಕ್ಕೂ ಮಿಸ್ ಮಾಡಿಲ್ಲ. ನಮ್ಮನೆ ಏನು ಫಂಕ್ಷನ್ ಆದರೂ ಬಂದವಳೆ. ಅವರು ಸೀಮಂತ ಮಾಡಿದ್ರೆ ನಾವು ಹೋಗ್ಬಿಟ್ಟು ತಯಾರು ಮಾಡಬೇಕಾಗಿತ್ತು. ಇನ್ನು ಸೀಮಂತ ಮಾಡಲಿಲ್ವಲ್ಲ, ಮಗಿನಾರು ನೋಡಿ ಮಗಿನ ಕೈಗೆ 100 ರೂಪಾಯಿ ಕೊಟ್ಬಿಟ್ಟು ಮಾತಾಡ್ಸ್ಕೊಬತ್ತೀನಿ. ರೇಣವ, ಹಂಗಾರೆ ನಾನು ಬರ್ತೀನಿ ನಡಿ, ನಾನು ಬಂದ್ಬಿಡ್ತೀನಿ. ಇವಾಗಲೇ ಮಾತಾಡ್ಸ್ಕೊಂಬತ್ತೀನಿ. ಇವರೆಲ್ಲ ನಾಳೆ ಬರೋದಾದ್ರೆ ನಾಳೆ ಬಂದು ಮಾತಾಡ್ಸ್ಲಿ. ಬಾ ಮತ್ತೆ ಈಗ ಹೋಗೋಣ, ಈಗ ಹೋಗಿ ಮಾತಾಡ್ಸ್ಕೊಂಬರೋಣ. ಸುಧಾ ನೀನು ಬರೋದಾದ್ರೆ ಬಾ. ಇಲ್ಲ ಕನಕ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಈಗ ಹೋಗ್ಬಿಟ್ಟು ಬಂದೆ. ಆಮೇಲೆ ಸಾಯಂಕಾಲದಂಗೆ ಕಮಲನ್ನು ನಾನು ಬರ್ತೀವಿ. ಸರಿ ಆಯ್ತು ಬಿಡು, ಹಂಗಾದ್ರೆ ನಾನು ರೇಣವನ್ನ ಹೋಗಿ ಮಾತಾಡ್ಸ್ಕೊಬತ್ತೀವಿ ಈಗ.